ಓಕೆ, ನಾವು ಇಲ್ಲೇನು ಕಾಣ್ತಿದ್ದೀವಿ, ಕ್ಯೂ ಸ್ಪೈಡರು ಸಾಫ್ಟ್ವೇರ್ ಟೆಸ್ಟಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು. ಇವ್ರದ ಬಗ್ಗೆ ಒಂದು ಸ್ಟಡಿ. ಇವ್ರ ಇನ್ಸ್ಟಿಟ್ಯೂಟು 3 ನೇಮ್ಸಲ್ಲಿದೆ. ಒಂದು ಜೆ ಸ್ಪೈಡ್ರು, ಮತ್ತು ಕ್ಯೂ ಸ್ಪೈಡ್ರು, ಮತ್ತು ಪೈ ಸ್ಪೈಡ್ರು ಅಂತ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋಕೆ ಇಷ್ಟಪಡ್ತೀನಿ. ಕಾಲೇಜಲ್ಲಿ ಈ ಕಂಪ್ನಿ ನೇಮಲ್ಲಿ ಫುಲ್ ಹಂಗಾಮ ಆಗಿದೆ. ಇಲ್ಲಿ ಮನೇಲೆ ಯಾಕ ಈ ಸ್ಪೈಡರ್ಸ್ ಅನ್ನೋರ್ದು ಜೆ ಸ್ಪೈಡ್ರು, ಕ್ಯೂ ಸ್ಪೈಡ್ರು, ಪೈ ಸ್ಪೈಡ್ರು ಅನ್ನೋ 3 ಕಂಪ್ನಿ ಐತೆ. 3 ಇನ್ಸ್ಟಿಟ್ಯೂಷನ್ ನೇಮಲ್ಲಿ ಏನು ನಡೆಸ್ತಿದ್ದಾರೆ. ಒಂದು ಕ್ಯೂ ಸ್ಪೈಡ್ರ್ ಅಂದರೆ ಸಾಫ್ಟ್ವೇರ್ ಟೆಸ್ಟಿಂಗು, ಪೈ ಸ್ಪೈಡ್ರ್ ಅಂದರೆ ಪೈಥಾನ್ ರಿಲೇಟೆಡು, ಓಕೆ. ಜೆ ಸ್ಪೈಡ್ರ್ ಅಂದರೆ ಈ ಜಾವಾ, ಈ MERN ಅಂತ ಐತಲ್ಲ, ಈ ರೀತಿ ಆಂಡ್ರಾಯ್ಡ್ ಡೆವಲಪ್ಮೆಂಟು, ಈ ರೀತಿ ಫುಲ್ ಸ್ಟ್ಯಾಕ್ ಡೆವಲಪರ್ ಕೋರ್ಸ್ಗಳು ಸೇಲ್ ಮಾಡ್ತಾ ಇದ್ದಾರೆ. ಕ್ಯೂ ಸ್ಪೈಡರ್ ಅನ್ನೋರು ಟೆಸ್ಟಿಂಗ್ ರಿಲೇಟೆಡ್ ಸೇಲ್ ಮಾಡ್ತಾ ಇದ್ದಾರೆ. ಪೈ ಸ್ಪೈಡರ್ ಅನ್ನೋರು ಪೈಥಾನ್ ರಿಲೇಟೆಡ್ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವ್ರು ಏನು ಕ್ಲೈಮ್ ಮಾಡ್ತಿರೋದ ಅಂತಂದು, ಇಲ್ಲಿ ಅವ್ರು ಏನೇನು ಕ್ಲೈಮ್ ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಟ್ರೈನಿಂಗ್ ಸೆಂಟರ್ ಇನ್ ದ ವರ್ಲ್ಡ್ ಆ್ಯಂಡ್ ಆಲ್ಸೋ ದ ಲಾರ್ಜೆಸ್ಟು, ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಪ್ಲೇಸ್ಡ್ ಆ್ಯಂಡ್ ಸ್ಟಿಲ್ ಕೌಂಟಿಂಗು, ಮಲ್ಟಿನ್ಯಾಷನಲ್ ಅಂತ ಹಾಕೋರೆ. ಕಂಪನೀಸ್ ಕಂಡಕ್ಟ್ ಇಂಟರ್ವ್ಯೂಸ್ ಇರಲಿ ಬಿಟ್ಟಾಕೈತದೆ. ಸ್ಟೂಡೆಂಟ್ ಇಂಟರ್ವ್ಯೂಸ್ ಎವ್ರಿ ಡೇ ಇಂಟರ್ವ್ಯೂ ಇರುತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ. ಓಕೆ, ಸೊ ಇದನ್ನು ನಾವು ಎಲ್ಲಿ ವೆರಿಫೈ ಮಾಡೋದು? ಇವರು ಹೇಳ್ತಿರೋದೆಲ್ಲ ನಿಜಾನ? ನಾನು ತುಂಬ ಟ್ರೈ ಮಾಡಿದೆ. ಅರೌಂಡ್ ದ ಗ್ಲೋಬ್ ಅಂತ ಇವರು ಮೆನ್ಷನ್ ಮಾಡ್ತಿರೋದು, ಬಟ್ ಇಂಡಿಯಾದಲ್ಲಿ ಬಿಟ್ಟರೆ ಬೇರೆ ಕಡೆ ನಮ್ಗೆ ಸಿಗ್ತಾ ಇಲ್ಲ, ಪಕ್ಕ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಜೆ ಸ್ಪೈಡರ್ ಇನ್ USA ಅವ್ರು ಏನು ಕ್ಲೈಮ್ ಮಾಡೋದು, USA, UK ಮತ್ತು ಇಂಡಿಯಾ 3 ಕಂಟ್ರೀಸಲ್ಲಿದೆ ಅಂತ ಅವ್ರು ಹೇಳ್ತಾ ಇರೋದು. ಸೇಮ್ ಇದೇ ಥರ ABC ಅನ್ನೋದೊಂದು ABC ಬಿಟ್ಟಾಕಿ ಇವಾಗ ಜೆ ಸ್ಪೈಡರ್ ನೋಡಿ. ಅಲ್ಲಿ ನಾವು ಎಲ್ಲೂ ಸ್ಪೆಸಿಫಿಕ್ಕಾಗಿ UKಯಲ್ಲಿ USA ಇರೋದನ್ನು ನಾವು ಗುರ್ಸೋಕ್ಕಾಗಲ್ಲ, ಆನ್ಲೈನಲ್ಲಿ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಓಕೆ, ಜೆ ಸ್ಪೈಡರ್ ಕ್ವಾರಾದಲ್ಲಿ ಚೆಕ್ ಮಾಡಿದ್ರೆ, ಕ್ವಾರಾ ಅಂತಂದರೆ ಒಂದು ನಾಲೆಡ್ಜ್ ಶೇರಿಂಗ್ ಪ್ಲ್ಯಾಟ್ಫಾರ್ಮು. ಜಸ್ಟ್ ಅದರಲ್ಲಿ ಫ್ಯಾಕ್ಟ್ಸ್ ಚೆಕ್ ಮಾಡಿದ್ರೆ ನಿಮ್ಗೆ ಈ ರಿಸಲ್ಟ್ ಸಿಗುತ್ತೆ. ಇದು ಪಟ್ಟಿ ಸ್ಲೋ ಲೋಡಿಂಗು. ಕ್ವಾರಾದಲ್ಲಿ ಒಳ್ಳೆ ರೇಟಿಂಗ್ ಕೊಟ್ಟವ್ರೆ, ತುಂಬ ಚೆನ್ನಾಗೈತೆ ಅಂತ ಹೇಳೋರೆ. ಬಟ್ ಸಮಥಿಂಗ್ ಫಿಶಿ ಕಾಣುತ್ತೆ ಅದರಲ್ಲಿ. ನೆಗೆಟಿವ್ ಹೇಳಿರೋರು ತುಂಬ ಕ್ವಶನ್ಸ್ಗೆ ಆನ್ಸರ್ ಮಾಡಿರ್ತಾರೆ, ತುಂಬ ಅದರಲ್ಲಿ ಇಂಟ್ರಾಕ್ಟಿವ್ ಇರ್ತಾರೆ. ಬಟ್ ಪಾಸಿಟಿವ್ ಹೇಳಿರೋರು ಜಸ್ಟ್ 1 or 2 ಆನ್ಸರ್ ಅಷ್ಟೇ ಮಾಡಿರ್ತಾರೆ. ಅಂದರೆ ಅಲ್ಲಿ ಪಾಸಿಟಿವ್ ರಿವ್ಯೂ ಹೇಳೋಕ್ಕೋಸ್ಕರನೇ ಜೆ ಸ್ಪೈಡರ್ ಅವರೇ ಅಮೌಂಟ್ ಕೊಟ್ಟು ಪಾಸಿಟಿವ್ ರಿವ್ಯೂ ಹಾಕ್ಸಿರೋ ಥರ ಇದೆ ಅದು. ಓಕೆ, ಮಧು ಸರ್ ಇವ್ರನ್ನೆಲ್ಲ ಇಟ್ಕೊಂಡು ನಾವೇನು ಮಾಡಬೇಕು? ಮಧು ಸರ್ ಹೆಸ್ರು ಹೇಳೋರೆ. ಓಕೆ, ಓವರಾಲ್ ಬೇಸಿಕ್ ಹೇಳ್ತಾರಂತೆ, ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರಂತೆ. ಮೇಘನ ಅಂತ ಅಂದ್ಬಿಟ್ಟು ಇವ್ರು ಮಾಡಿರೋದು. ಅವ್ರ ಪ್ರೊಫೈಲ್ ನೋಡಿದ್ರೆ ನೋಡ್ಬೋದು, ಜಸ್ಟ್ ಒಂದೇ ಒಂದು ಆನ್ಸರ್ ಇರೋದು.
ಅದು ಜೆ ಸ್ಪೈಡರ್ ಬಗ್ಗೆ ಮಾತ್ರ ಇರೋದು. ಓಕೆ, ಬೇರೆ ಇನ್ಯಾವುದೂ ಆನ್ಸರ್ ಇಲ್ಲ. ಇಲ್ಲೊಬ್ಬ ತೇಜ. This is Teja and I had done my BTech in 2019, 6.4 CGPA in the stream of OEEE. Best platform ಅಂತ ಹೇಳೋಣ. It's the best platform to learn in technical skills. ಓಕೆ, ಪಾಸಿಟಿವ್ ಹೇಳೋಣ. ಇವನ್ ಪ್ರೊಫೈಲ್ ನೋಡೋಣ. ಒಂದೇ ಒಂದು ಆನ್ಸರು. ಯಾವುದು ಜೆ ಸ್ಪೈಡರ್ ಬಗ್ಗೆ ಮಾತ್ರ ಒಂದೇ ಒಂದು ಆನ್ಸರ್ ಮಾಡಿರೋದು. ವಿದ್ಯಾಸುಂಕರ. ಇವನೇನು ಹೇಳೋನೆ, ಬೆಸ್ಟ್ ಪ್ಲೇಸ್ ಟು ಲರ್ನ್ ಕೋಡಿಂಗ್ ಅಂತ ಹೇಳೋನೆ, ಅಂದರೆ ಪಾಸಿಟಿವ್. ಟೂ ಆನ್ಸರು. ಓಕೆ, ಇವನು ಸ್ವಲ್ಪ ಪರವಾಗಿಲ್ಲ ಪ್ರೊಫೈಲು. 2 ಆನ್ಸರ್ಸು, 2 ಆನ್ಸರ್ ಮಾಡೋನೆ, ಒಂದು ಕ್ವಶನ್. ಓಕೆ, ಬಿಟಾಕಿ ಕೋಚಿಂಗು ಜೆ ಸ್ಪೈಡರ್ ಬಗ್ಗೆ ಒಂದೇ ಹಾಕಿರೋದು. ಕ್ವಶನ್ ಏನು ರೈಸ್ ಮಾಡೋನೆ. ಓಕೆ, ಇನ್ನೂ ಯಾರೋ ಆನ್ಸರ್ ಮಾಡಿಲ್ಲ. ಇವಾಗ ನೆಗೆಟಿವ್ ಸೈಡ್ ನೋಡೋಣ. ಇವರೊಬ್ಬರು ಕೀರ್ತಿ ರೆಡ್ಡಿ ಪಾಸಿಟಿವ್ ಹಾಕೋರೆ. ರಿವ್ಯೂ ಅವ್ರ ಪ್ರೊಫೈಲಲ್ಲೂ ಒಂದು ಆನ್ಸರ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. 2 ಆನ್ಸರು. ನೋ ಫಾಲೋವರ್ಸು, 0 ಕ್ವಶನ್ಸು. ಒಂದು ಕ್ವಶನು ಕೇಳಿಲ್ಲ, ಜಸ್ಟ್ ಆನ್ಸರ್ ಮಾಡೋಕ್ಕೋಸ್ಕರ ಬಂದವ್ರೆ. ಅಂತಂದರೆ ಜೆ ಸ್ಪೈಡರ್ ಅವರೇ ಲಿಂಕ್ ಕೊಟ್ಟು ಮಾಡಿಸಿರೋ ಥರ ಐತೆ ಇದು. ನೋಡಾಗಯ್ಯ ಜಲ್ದಿ. ನೆಟ್ವರ್ಕ್ ಇಶ್ಯೂಸು. ಪ್ರೊಫೈಲ್ ಕೀರ್ತಿ ರೆಡ್ಡಿ, ಕೋಚಿಂಗ್ ಅಟ್ ಜೆ ಸ್ಪೈಡರ್ ಬಗ್ಗೆನೇ 2 ಆನ್ಸರು. ವಿಚ್ ಟೀಚರ್ಸ್ ಔಟ್ ಆಫ್ ದ ಸ್ಟೂಡೆಂಟ್ಸ್ ದ ಬೆಸ್ಟ್ ಅಮಾಂಗ್ ದೆಮ್ ಈಸ್ ಜೆ ಸ್ಪೈಡರ್. ಓಕೆ, ಓಕೆ, ಇಲ್ಲಿ ನೋಡಿ, ಇಲ್ಲಿ ಗ್ಲೋಬಲಲ್ಲಿ ಯುನೈಟೆಡ್ ಕಿಂಗ್ಡಮು, ಯುನೈಟೆಡ್ ಸ್ಟೇಟ್ಸು, UK, US, ಆನ್ಲೈನು ಕರ್ನಾಟಕದಲ್ಲಿ ಇಷ್ಟು, ಮಹಾರಾಷ್ಟ್ರದಲ್ಲಿ ಇಷ್ಟು, ತಮಿಳ್ನಾಡಲ್ಲಿ ಇಷ್ಟು, ತೆಲಂಗಾಣದಲ್ಲಿ ಇಷ್ಟು, ಆಂಧ್ರ ಪ್ರದೇಶದಲ್ಲಿ ಇಷ್ಟು, ಚಂಡೀಗಢ, ಹರಿಯಾಣ, ಒಡಿಶಾ, ಉತ್ತರ ಪ್ರದೇಶ. ಓಕೆ, ಇಷ್ಟು ಕಡೆ ಐತೆ ಅಂತ ಕ್ಲೈಮ್ ಮಾಡವ್ರೆ. ಇದೆಯೋ ಇಲ್ಲೋ ಅಥವಾ ಫುಲ್ಲು ಈ ರೀತಿ ಸ್ಕ್ಯಾಮ್ ಮಾಡಿದ್ರೆ ಯಾರು ಬೇಕಾದ್ರೂ ಮಾಡ್ಬೋದಲ್ಲ. ಕೋರ್ಸಸ್ಸು, ಬ್ಯಾಚಸ್ಸು, ಕಾರ್ಪೊರೇಟು, ಕಾಂಟ್ಯಾಕ್ಟು, ಪ್ಲೇಸ್ಮೆಂಟ್ ಬಗ್ಗೆ ನೋಡಿ. ಓಕೆ, ಇಷ್ಟು ಜನ 60%, ಲೆಸ್ ದೆನ್ 60% ಇನ್ ಡಿಗ್ರಿ ಇರೋರು ಕೂಡ ಪ್ಲೇಸ್ ಆಗೋರೆ ಅಂತ ಇಲ್ಲ ಐತೆ. ಸ್ಟೂಡೆಂಟ್ ಡೀಟೇಲ್ಸು ಇಲ್ಲಿ ಹಾಕಿದ್ದೀವಿ ಅಂತ ಹಾಕೋರೆ. ಇಲ್ಲಿ ವೀಡಿಯೋಸ್ಗಳು ಮಾಡಿಸಿ ಹಾಕ್ತಾ ಇರ್ತಾರೆ ಆನ್ಲೈನಲ್ಲಿ. ರಿವ್ಯೂ ಲಿಂಕ್ಸ್ ಎಲ್ಲ ಐತೆ, ಅವ್ರ ಹತ್ರ ರಿವ್ಯೂ ಬರೆಸಿ ಲಿಂಕ್ಸ್ ಹಾಕವ್ರೆ. ಓಕೆ, ಬಟ್ ಇಲ್ಲಿ ಯಾವ ಕಂಪ್ನಿ ಕ್ಲೈಮ್ ಮಾಡಿರ್ತಾರೆ ಇವರು, ಯಾವ ಕಂಪ್ನಿಗೆ ಹೋಗಿದ್ದಾರೆ ಅಂತ ಹೇಳಿರ್ತಾರೆ, ಅದೇ ಕಂಪ್ನಿಗೆ ಹೋಗ್ತಾರ ಅನ್ನೋದು ಡೌಟು ನನಗೆ. ಫೇಕ್ ರಿಕ್ರೂಟ್ಮೆಂಟ್ ಏನಾದ್ರು ಮಾಡಿಸ್ತಾರ ಅನ್ನೋದು ನನಗೆ ಡೌಟ್ ಐತೆ. ನನಗೂ ಕ್ಲಿಯರ್ ಆಗಿಲ್ಲ. ನೀವು ಸ್ವಲ್ಪ ಸರ್ಚ್ ಮಾಡಿ ಕ್ಲಿಯರ್ ಆದಮೇಲೆ ನನಗೆ ಸ್ವಲ್ಪ ತಿಳಿಸಿ ಅದ್ರ ಬಗ್ಗೆ. ಓಕೆ, ಇದ್ರ ಜೆನ್ಯೂನಿಟಿ ಬಗ್ಗೆ ಸ್ವಲ್ಪ ನೀವು ಸರ್ಚ್ ಮಾಡಿ, ಗೊತ್ತಾದರೆ ಸ್ವಲ್ಪ ನಮಗೂ ತಿಳಿಸಿ. ನಾನು ಕನ್ಫ್ಯೂಷನಲ್ಲಿದ್ದೀನಿ. ಈ ರೀತಿ ಆನ್ಸರ್ಸ್ ಹುಡುಕಿ
ಸಾಕಾಗ್ಬಿಟ್ಟೈತೆ ಇವಾಗ. ಓಕೆ, ಇವಾಗ ಏನು ಪಾಸಿಟಿವ್ ರಿವ್ಯೂಸ್ ಇತ್ತು ಅದನ್ನು ನಮ್ಗೆ ತೋರಿಸ್ದೆ. ಇವಾಗ ನೆಗೆಟಿವ್ ಸೈಡ್ ತೋರಿಸ್ತೀನಿ ಸ್ವಲ್ಪ. ಓಕೆ, ಇಲ್ಲಿ ನೋಡಿ ಇವಾಗ ಇವರು ಆನ್ಸರ್ ಮಾಡಿರೋದು ನೋಡಿ. ಇವಾಗ ಸಿಂಧು ಚೈತ್ರ, electronics and communication engineering. The only reason people from J Spiders got job is because they had 60 to 70% in their academics, or most of the time they will be hanging around with the non-teaching staff who schedules interviews. Don't go for J Spiders at any situation ಅಂತ ಹಾಕವ್ರೆ. ಓಕೆ, ಇವ್ರು ಹೇಳೋದೇನೋ ನಿಮಗೆ 60% ಇತ್ತಲ್ಲ ಅದರಿಂದ ನೀವು ಹೋಗಿರೋದು, J Spiderಲಿ ಕಲ್ತಿರೋದ್ರಿಂದ ಅಲ್ಲ ಅಂತ ಹೇಳ್ತಾ ಇರೋದು. ಥಿಂಕ್ ಅಬೌಟ್, ಡೋಂಟ್ ಈವನ್ ಥಿಂಕ್ ಅಬೌಟ್ ವೇಸ್ಟಿಂಗ್ ಯುವರ್ಸ್ 17K. ಅವ್ರು ಆನ್ಸರ್ ಮಾಡುವಾಗ 17K, ಇವಾಗ ನಾನು ವೀಡಿಯೋ ಮಾಡ್ತಿರುವಾಗ 35 ಅಥವಾ ನೀವು ಒಂದೇ ಸಲ ಪೇಮೆಂಟ್ ಮಾಡಿದ್ರೆ 33. Just a bloody certificate which is of no use, because you will get less opportunities, and if suppose you are given the chance for attending an interview by J Spiders, then that company where they send you will be of no use. You will be devastated to see the company environment which will be a startup ಗಳಲ್ಲಿ ಆಗ್ತಾರಂತೆ. ಓಕೆ, when it comes to teaching, it is good, but again they will teach you just the basics which is not all helpful for getting placed. ಅಂದರೆ ಇವಾಗ ಕಲಿಯೋದಕ್ಕೆ ಹೋಗ್ಬೇಕು ಅಂತಂದರೆ ಆನ್ಲೈನಲ್ಲಿ ಕಲಿಯೋದಕ್ಕೆ ತುಂಬ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಇಲ್ಲೊಂದು ಆನ್ಸರ್, ದಿಸ್ ಥ್ರೈವ್ಸ್ ಆನ್ ದಿ ಇನ್ಸೆಕ್ಯೂರಿಟೀಸ್ ಆಫ್ ದಿ ಸ್ಟೂಡೆಂಟ್ಸ್. ಇನ್ಸೆಕ್ಯೂರಿಟಿ ಏನು, ಡಿಗ್ರಿ ಆದ ತಕ್ಷಣ ಜಾಬ್ ಬೇಕು, ಅದು ನಮ್ಮದು ಇನ್ಸೆಕ್ಯೂರಿಟಿ. ಜಾಬ್ ಇಲ್ಲ ಅಂತಂದರೆ ಏನೇನೋ ಮೈಂಡಲ್ಲಿರುತ್ತೆ ಆಯಿತಾ. ಸೊ ಈ ಇನ್ಸೆಕ್ಯೂರಿಟಿನ ತಗೊಂಡು ಚೆನ್ನಾಗಿ ಗೇಮ್ ಮಾಡ್ತಿದ್ದಾರೆ ಅಂತ ಇವನು ಆನ್ಸರ್ ಮಾಡಿರೋದು. ಹುಡುಗಿನೋ ಗೊತ್ತಾಗ್ತಾ ಇಲ್ಲ, ಸಾರಿ. ಕ್ಲಾಸಸ್ ನೆವರ್ ಸ್ಟಾರ್ಟ್ ಆನ್ ಟೈಮಿಗೆ ತಕ್ಕಂತೆ ಕ್ಲಾಸ್ ಆಗಲ್ಲ. ರಿಜಿಸ್ಟ್ರೇಷನ್ ಆದಮೇಲೆ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾರೆ, ಚೀಟ್ ಮಾಡ್ತಾರೆ ಅಂತೆಲ್ಲ ಹಾಕೋನೆ. ಓಕೆ, ಇವ್ರುಗಳದ್ದು ಏನು ಪರ್ಫಾರ್ಮೆನ್ಸ್ ಐತೆ, ಯಾವ ರೀತಿ ಇದ್ದಾರೆ, ಆ್ಯಕ್ಟಿವ್ ಇದ್ದಾರೆ ಕ್ವಾರಾದಲ್ಲಿ ಅಂತ ನೋಡಿದ್ರೆ 24 ಆನ್ಸರ್ಸು. ಓಕೆ, ಜಸ್ಟ್ J Spider ಬಗ್ಗೆ ಹೇಳಿಲ್ಲ, ಆ್ಯಕ್ಟಿವ್ ಇದ್ದಾರೆ. ಅಂಬಿ ಇವನ್ ಪ್ರೊಫೈಲ್ ನೋಡೋಣ. ಸಾರಿ, ಅಥವಾ ಇವಳು, ಸಾರಿ ಹುಡುಗಿ. 20 ಆನ್ಸರ್ಸ್. ಇನ್ನು ಇನ್ನೊಂದು ಪ್ರೊಫೈಲ್ ನೋಡಿದ್ರೆ, ಟೀಚಿಂಗ್ ಈಸ್ ಎಕ್ಸಲೆಂಟ್, ಮೇಕ್ ಕಾನ್ಸೆಪ್ಟ್ಸ್ ಕ್ಲಿಯರ್, ಈವನ್ ಯು ಆರ್ ಮೋರ್ ಕೋರ್ಸ್ ಟೀಮ್ ದೆ ಟೀಚ್ SQL. ಓಕೆ, ಪಾಸಿಟಿವ್ ನಮ್ಗೆ ಬೇಡ, ಜಸ್ಟ್ ಇವಾಗ ನೆಗೆಟಿವ್ ನೋಡ್ತಾ ಇರೋದು. ಇನ್ನೊಂದು ಸಲ ಪಾಸಿಟಿವ್ ಐತೆ. ಪಾಸಿಟಿವ್ ಅಗೇನ್ ನೋಡಿದ್ರೆ ಒಂದು ಆನ್ಸರ್ ಇರುತ್ತೆ. ಪಾಸಿಟಿವ್ ಎಲ್ಲ ಈ ಸೈಡ್ ಹಾಕ್ತೀನಿ. ಇಲ್ಲಿ ಪಾಸಿಟಿವ್ ಒಂದು ಆನ್ಸರ್, ಒಂದೇ ಒಂದು ಆನ್ಸರು. ಇಲ್ಲಿ ಅನಾನಮಸ್ ಆಗಿ ಆನ್ಸರ್ ಮಾಡೋರೆ, ಅಂದರೆ ಟ್ರೂ ಐಡೆಂಟಿಟಿ ಬಿಟ್ಕೊಟ್ಟಿಲ್ಲ. ಸ್ಕ್ರ್ಯಾಚ್ ಲೆವೆಲ್, ದೇ ಹ್ಯಾವ್ ವೆರಿ ಗುಡ್ ಪ್ಲೇಸ್ಮೆಂಟ್. ನೋ ಒನ್ ಕ್ಯಾನ್ ಕಮ್ ಹಿಯರ್ ಅಂಡ್ ಲರ್ನ್ ದ ಸ್ಕಿಲ್ಸ್ ಆ್ಯಂಡ್ ಗೆಟ್ ದ ಜಾಬ್ ಈಸಿಲಿ. ಜಾಬ್ ಫ್ರಮ್ ಹಿಯರ್. ಓಕೆ, ಒಂದು ಕಾಲೇಜಿಂದ ಒಬ್ಬರಿಗೆ ಜಾಬ್ ಕೊಡಿಸಿದ್ರೆ ಆಮೇಲೆ 10 ಜನ 100 ಜನ ಬರ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಅದರಿಂದ ಫಸ್ಟು ಒಂದು ಕಾಲೇಜಿಂದ ಒಂದು ಬ್ಯಾಚಲ್ಲಿ ಒಬ್ಬರು ಕೊಡಿಸಿದ್ರೆ ನೆಕ್ಸ್ಟ್ 3 ಬ್ಯಾಚಸ್ ಆದರೂ ಮಿನಿಮಮ್ ಸಿಗುತ್ತೆ. ಸೊ ಕೊಡಿಸಿರ್ಬೋದು, ಬಟ್ ಸ್ಟಾರ್ಟಪ್ಪಲ್ಲಿ ಕೊಡಿಸಿರ್ತಾರೆ ಅಂತ ನಾನು ಅಂದ್ಕೊಳ್ಳೋದು. ಆ್ಯಸ್ ಎ ಫ್ರೆಷರ್, ಇಟ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ಜಾಯಿನ್, ಆ್ಯಂಡ್ ದ ಕೋಚಿಂಗ್ ಹಿಯರ್ ಈಸ್ ವೆರಿ ಗುಡ್. ಓಕೆ, ಆ್ಯಸ್ ಎ ಫೀಲ್ಡ್ ಕೋಚಿಂಗ್, ಹೈಲಿ ಕ್ವಾಲಿಫೈಡ್ ಪ್ರೊಫೆಷನಲ್ಸ್, ಪ್ಲೇಸ್ ವೇರ್ ವಿ ಕ್ಯಾನ್
enhanced technical coaching at JSPIDER is great. JSPIDER is very good based on the feedback of some people. That training is good, but because there are many students in a batch, you don't get all doubts are cleared. It's known for testing course and Java course. Sadly, no, both Java and testing are in less demand in industry. So I will recommend to do full stack with React or UI development course with React if you want a sure job. ಇವನು ಸ್ವಲ್ಪ ಅಡ್ವೈಸ್ ಕೊಟ್ಟವನೆ. ಓಕೆ, ಇವಾಗ ಇವರು ಎಷ್ಟು ಅಂಬಿಕಾನವರು 20 ಆನ್ಸರ್ಸ್ ಮಾಡವ್ರೆ. ಅವರು JSPIDER ಬಗ್ಗೆ ನೆಗೆಟಿವ್ ಹೇಳವ್ರೆ. ಓಕೆ, ಮತ್ತು ಈ ಸಿಂಧು ಚೈತ್ರ ಅನ್ನೋರು ಎಷ್ಟು 24 ಆನ್ಸರ್ಸ್ ಹೇಳವ್ರೆ, ನೆಗೆಟಿವ್ ಹೇಳವ್ರೆ JSPIDER ಬಗ್ಗೆ. ಏನಂತ? ಅಂಬಿಕಾ ಕೋಚಿಂಗ್ ಟು ಕೀರ್ತಿ ರೆಡ್ಡಿ ಇವರು ಪಾಸಿಟಿವ್ ಹೇಳಿರೋರು 2 ಆನ್ಸರು, ಪಾಸಿಟಿವ್ ಹೇಳಿರೋದು 2 ಆನ್ಸರು ಕ್ವಾರಾದಲ್ಲಿ. ಆ್ಯಕ್ಟಿವ್ ಇಲ್ಲ, ಜಸ್ಟ್ JSPIDER ಬಗ್ಗೆನೇ ಹೇಳಕ್ಕೆ ಬಂದಿರೋದು ಕ್ವಾರಾಗೆ. ಒಂದೇ ಒಂದು ಆನ್ಸರು JSPIDER ಬಗ್ಗೆ ಹೇಳೋಕ್ಕೆ ಬಂದಿರೋದು. JSPIDER ಬಗ್ಗೆ ಹೇಳೋಕ್ಕೆ ಬಂದಿರೋದು ಕ್ವಾರಾಗೆ ಒಂದೇ ಒಂದು ಆನ್ಸರು, ಒಂದೇ ಆನ್ಸರು. ಐ ಥಿಂಕ್ ಇವ್ರುಗಳಿಗೆ ಅಲ್ಲಿ ಏನು ಪ್ರಾಜೆಕ್ಟ್ ವರ್ಕು ಅಸೈನ್ಮೆಂಟ್ ಅಂತೆಲ್ಲ ಇರುತ್ತೆ JSPIDER ಕೋರ್ಸ್ ಇದರಲ್ಲಿ ಕರಿಕ್ಯುಲಮಲ್ಲಿ, ಅಲ್ಲಿ ನಿಮಗೆ ಗ್ರೇಡು ಅಥವಾ ಇಷ್ಟನ್ನ ರ್ಯಾಂಕ್ ಬೇಕಾದರೆ ನೀವು ಈ ರೀತಿ ಆ್ಯಕ್ಟಿವಿಟಿ ಮಾಡಬೇಕು ಅಂದ್ಬಿಟ್ಟು ಆ್ಯಕ್ಟಿವಿಟಿ ಥರ ಲೈಕ್ ಇಟ್ಸ್ ಎನ್ ಆ್ಯಕ್ಟಿವಿಟಿ ನೀವು ಈ ರೀತಿ ನಮಗೆ ಪಾಸಿಟಿವ್ ರಿವ್ಯೂ ಕೊಡಬೇಕು ಅಂತ ಕೊಡಿಸಿರ್ಬೋದು ಅಂತ ನಾನು ಅಂದ್ಕೊಳ್ತಾ ಇರೋದು. ಸೊ ಇದನ್ನೆಲ್ಲ ಬಿಟ್ಟಾಕ್ಬಿಡೋಣ. ಅದಕ್ಕೆ ಇಷ್ಟ ಇರೋರು ಪಾಸಿಟಿವ್ ಅಥವಾ ಇಷ್ಟ ಇಲ್ದಿರೋ ನೆಗೆಟಿವ್ ಕೊಟ್ಟಿರ್ಬೋದು ಅಂತಲೂ ಅಂದ್ಕೊಳ್ಳೋಣ. ಇನ್ನೊಂದು ಸರ್ಚ್ ಮಾಡೋದೇನಪ್ಪ ಅಂದರೆ, ಇವಾಗ JSPIDER ಅವರು ಸಾಫ್ಟ್ವೇರ್ ಟೆಸ್ಟಿಂಗು ಟ್ರೈನಿಂಗ್ ಕೊಡ್ತೀವಿ ಮತ್ತು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಕ್ಲೈಮ್ ಮಾಡ್ತಾರೆ. JSPIDER ಸರ್ಟಿಫಿಕೇಟ್ ಇನ್ ಸಾಫ್ಟ್ವೇರ್ ಟೆಸ್ಟಿಂಗು ಯಾವ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇರೋದು CTFL ಅಂದರೆ ಪ್ರಿಪೇರ್ ಫಾರ್ ದ ISTQB ಫೌಂಡೇಶನ್ ಲೆವೆಲ್ ಸರ್ಟಿಫಿಕೇಟ್ ಎಕ್ಸಾಮು. ಸರ್ಟಿಫಿಕೇಟ್ ಎಕ್ಸಾಮು ಅದಕ್ಕೆ ಪ್ರಿಪೇರ್ ಮಾಡ್ತಾರಂತೆ. ಇಂಡಸ್ಟ್ರಿ ರೆಕಗ್ನೈಸ್ಡ್ ಎಕ್ಸ್ಪರ್ಟ್ ಅಂತೆ. ಆಮೇಲೆ ಅವರು ಪಾರ್ಟ್ನರ್ ಆಗಿ ರಿಜಿಸ್ಟರ್ ಆಗಿದ್ದಾರಂತೆ. ಇಲ್ಲಿ ಕ್ಲೈಮ್ ಮಾಡ್ತಿರೋದು ನೋಡಿ ಅವರು, ವಿ ಆರ್ ಅಥರೈಸ್ಡ್ ಪಾರ್ಟ್ನರ್ ಫಾರ್ ISTQB ಎಕ್ಸಾಮು, ಅಥರೈಸ್ಡ್ ಪಾರ್ಟ್ನರ್ ಅಂತೆ. ಸೊ ಇದನ್ನು ಸರ್ಚ್ ಮಾಡಿದ್ರೆ ಏನು ರಿಸಲ್ಟ್ ಬರೋದು, ಇಂಟರ್ನ್ಯಾಷನಲ್ ಸಾಫ್ಟ್ವೇರ್ ಟೆಸ್ಟಿಂಗ್ ಕ್ವಾಲಿಫಿಕೇಷನ್ಸ್ ಬೋರ್ಡ್. ಓಕೆ, ಇಲ್ಲಿ ನಾವು ಸ್ವಲ್ಪ ಸರ್ಚಸ್ ಮಾಡೋಣ. ನನಗೆ ಯಾವುದು ಸಿಗಲಿಲ್ಲ JSPIDER ರಿಲೇಟೆಡು. ನಿಮಗೆ ಸಿಕ್ಕಿದ್ರೆ ನಂಗೆ ತಿಳಿಸಿ, ನನಗೆ ಎಷ್ಟು ಸಿಕ್ಕಿದೆ ನಾನು ತಿಳಿಸ್ತಾ ಇದ್ದೀನಿ. ಓಕೆ, ಅವರು ಏನಂತಾರೆ ಅಂದರೆ ISTQB ಫೌಂಡೇಶನ್ ಲೆವೆಲ್ ಸರ್ಟಿಫಿಕೇಟ್ ಎಕ್ಸಾಮ್ಗೆ ಅವರು ಪ್ರಿಪೇರ್ ಮಾಡ್ತಾರಂತೆ ನಿಮ್ಮನ್ನು. ಓಕೆ, ಇದು ಇಂಟರ್ನ್ಯಾಷನಲ್ ಸಾಫ್ಟ್ವೇರ್ ಟೆಸ್ಟಿಂಗು ಏನು ಪ್ರೊವೈಡರ್ಸು, ಇಂಟರ್ನ್ಯಾಷನಲ್ ಸಾಫ್ಟ್ವೇರ್ ಟೆಸ್ಟಿಂಗ್ ಕ್ವಾಲಿಫಿಕೇಷನ್ಸ್ ಬೋರ್ಡು. ಓಕೆ, ಇಂಟರ್ನ್ಯಾಷನಲಿ ಸಾಫ್ಟ್ವೇರ್ ಟೆಸ್ಟರ್ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಷನ್ ನಿಮಗೆ ವ್ಯಾಲಿಡಿಟಿ ಇರುತ್ತೆ, ಗ್ಲೋಬಲಿ ರೆಕಗ್ನೈಸ್ಡ್ ಇರುತ್ತೆ. ಕೋರ್ಸ್ ಈಸ್ ಅಪ್ ಟು ಡೇಟು, ಲೇಟೆಸ್ಟ್ ಸಿಲೆಬಸ್ ಫ್ರಮ್ ISTQB, ವಿ ಆರ್ ಅಥರೈಸ್ಡ್ ಪಾರ್ಟ್ನರ್ ಫಾರ್ ISTQB ಎಕ್ಸಾಮ್. ನನಗೆ ಇದೊಂದು ತಲೆಯಲ್ಲಿ ಕಾಡೋದು. ಆಲ್ ಎಕ್ಸಾಮ್ಸ್ ವಿಲ್ ಬಿ ಹೆಲ್ಡ್ ಅಟ್ JSPIDER ಅಲ್ಲಿ ಎಕ್ಸಾಮ್ ಇರುತ್ತಂತೆ. ISTQB ಎಕ್ಸಾಮ್ ಅಥರೈಸ್ಡ್ ಪಾರ್ಟ್ನರ್ ಅಂತೆ. ಬಟ್ ಇಲ್ಲಿ ಫೈಂಡ್ ಎನ್ ಎಕ್ಸಾಮ್ ಪ್ರೊವೈಡರ್ ಅಂತಂದ್ಬಿಟ್ಟು ನೀವು ಯಾವ ಟೆಸ್ಟ್ ಇನ್ಪುಟ್ ಹಾಕ್ಬಿಟ್ಟು ಇದರಲ್ಲಿರೋ ಇಷ್ಟು ಟೆಸ್ಟ್ ಇನ್ಪುಟ್ ಮಾಡಿ. ಓಕೆ, ಕೋರು ಅಡ್ವಾನ್ಸ್ಡು ಏನೇನು ಐತೆ ಎಲ್ಲ ಟೆಸ್ಟ್ಗಳನ್ನೂ ಹಾಕ್ಬಿಟ್ಟು ಏನು ಮಾಡಿ, ಫಸ್ಟ್ ಇಲ್ಲಿಗೆ ಹೆಂಗೆ ಬರೋದು ಅಂತ ಹೇಳ್ತೀನಿ. ISTQB ಅಂತ ಸರ್ಚ್ ಮಾಡಿ ಗೂಗಲಲ್ಲಿ,
ಸಿಗುತ್ತೆ ನಿಮಗೆ ವೆಬ್ಸೈಟು ISTQB ವರ್ಲ್ಡ್ ವೈಡು. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಫೈಂಡ್ ಎನ್ ಎಕ್ಸಾಮ್ ಪ್ರೊವೈಡರ್ ಅಂತಿದೆ. ಎಕ್ಸಾಮ್ ಪ್ರೊವೈಡರ್ ಕ್ಲಿಕ್ ಮಾಡಿ. ಅಥರೈಸ್ಡ್ ಪಾರ್ಟ್ನರ್ ಫಾರ್ ISTQB ಎಕ್ಸಾಮು, ಎಲ್ಲ ಎಕ್ಸಾಮು QSpidರಲ್ಲಿ ಇರುತ್ತೆ ಅಂತ ಅವರು ಕ್ಲೈಮ್ ಮಾಡವ್ರೆ. ಅದನ್ನು ಜಸ್ಟ್ ಒಂದ್ಸಲ ಚೆಕ್ ಮಾಡಿ. ಇಂಡಿಯಾ ಲ್ಯಾಂಗ್ವೇಜ್ ಯಾವುದು, ಎಕ್ಸಾಮ್ಸ್ ಎಲ್ಲ ಆಗೋದು ಇಂಗ್ಲೀಷಲ್ಲಿ ಆಬ್ವಿಯಸ್ಲಿ. ಎಕ್ಸಾಮು ಯಾವುದು CTFL ಅಂತ ಹೇಳಿದ್ರಲ್ಲ, ಅದು ಇಲ್ಲಿ ಸಿಗಲ್ಲ. ಇದರಲ್ಲಿರೋ ಎಲ್ಲ ಎಕ್ಸಾಮ್ ಬೇಕಾದರೆ ಕುಳಿತುಕೊಂಡು ಎಲ್ಲ ಎಕ್ಸಾಮು ಹಾಕಿ ನೋಡಿ. ನಾನು ಜಸ್ಟ್ ಒಂದು ಎಕ್ಸಾಮ್ ಹಾಕ್ತೀನಿ ಅಷ್ಟೇ. ಕೋರ್ ಫೌಂಡೇಶನ್ ಸರ್ಟಿಫೈಡ್ ಟೆಸ್ಟರ್ ಅಂತ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಪ್ರೊವೈಡರು. ಇದರಲ್ಲಿ ಹಾಲ್ ಕೊಡ್ತೀನಿ, ಸರ್ಚ್ ಮಾಡ್ತೀನಿ. ಇಲ್ಲಿ ಏನು ಕಾಣ್ತಾ ಇದೆ, ಸಮ್ ಇನ್ಸ್ಟಿಟ್ಯೂಷನ್ಸ್ ನೇಮು, ಕಂಟ್ರಿ, ವೆಬ್ಸೈಟು, ಮೇಲು, ಇಷ್ಟು ಕಾಣ್ತಾ ಇದೆ. ಇದನ್ನು ಬಿಟ್ಟರೆ QSpider, JSpider ಯಾವುದೂ ಕಾಣ್ತಾ ಇಲ್ಲ. ಮೋರ್ ಡೀಟೇಲ್ಸು. ಓಕೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಏನು ಡೀಟೇಲ್ಸ್ ಕಾಣ್ಬೋದು ಅಂತ. ಲ್ಯಾಂಗ್ವೇಜಸ್ ಏನೈತೆ, ಲ್ಯಾಂಗ್ವೇಜು, ಕೋರು, ಎಕ್ಸಾಮ್ಸು, ಇಷ್ಟು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಪ್ರೊವೈಡರ್ ಕಾಂಟ್ಯಾಕ್ಟ್ ಡೀಟೇಲ್ಸು, ಜರ್ಮನಿ, ಕಂಟ್ರಿ ಜರ್ಮನಿ. ಓಕೆ, ಕಂಟ್ರಿ ಇಲ್ಲಿ ಇಂಡಿಯಾ ತೋರಿಸ್ತಾ ಇದೆ. ಸೊ ಅವ್ರದ್ದು ಮೇನ್ ಹೆಡ್ ಕ್ವಾರ್ಟರು ಜರ್ಮನಿಲಿ ಇರ್ಬೋದು, ಅದು ಯಾವ ರೀತಿ ಅಂತ ಗೊತ್ತಿಲ್ಲ. ಅವ್ರ ವೆಬ್ಸೈಟು, ಒಂದು ಇನ್ಸ್ಟಿಟ್ಯೂಷನ್ ವೆಬ್ಸೈಟು ವಿಸಿಟ್ ಮಾಡೋಣ. ಎಕ್ಸಾಮ್ ಪ್ರೊವೈಡರು ISTQB@home. ಮನೇಲಿ ಕುಳಿತುಕೊಂಡು ಎಕ್ಸಾಮ್ ತಗೊಳ್ಳಿ. ಓಕೆ, ನೀವೇನೇ ರಿಜಿಸ್ಟರ್ ಆಗ್ಬೋದು, ನೀವೇ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಅದಕ್ಕೇನಕ್ಕೆ ಇಲ್ಲಿ ಅಲ್ಲಿರೋ ಎಕ್ಸಾಮ್ಸ್ ಕೋರ್ಸ್ ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಹುಡುಕಿದ್ರೆ. ಬಟ್ ಇವರು ಏನು ಎಕ್ಸಾಮ್ ಕಂಡಕ್ಟ್ ಮಾಡಿಸ್ತೀವಿ ಅಂತ ಇದ್ದಾರೆ, ಈ ರೀತಿಯಲ್ಲಿ ನಮ್ಗೆ ಸಿಗ್ತಾ ಇಲ್ಲ. ಅಥರೈಸ್ಡ್ ಪಾರ್ಟ್ನರ್ ಫಾರ್ ISTQB ಅದಕ್ಕೆ ಎಕ್ಸಾಮು. ಈ ಅಥರೈಸ್ಡ್ ಪಾರ್ಟ್ನರು ನಿಜಾನ ಸುಳ್ಳು ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಪ್ರೂಫು ಇಲ್ಲ. ಸಪೋಸ್ ನಿಮ್ಮ ಕೈಲಿ ಯಾವುದೋ ಒಂದು ಎಕ್ಸಾಮ್ ಬರೀಸಿ, ಯಾವುದೋ ಒಂದು ಸರ್ಟಿಫಿಕೇಟು ಇದೇ ISTQB ಅವ್ರ ಸರ್ಟಿಫಿಕೇಟ್ ಅಂತ ಕೊಟ್ಟರು ನಮಗೆ ಅದನ್ನು ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಷ್ಟು ನಾಲೆಡ್ಜ್ ಇಲ್ಲ. ಅಂದರೆ ನಾವು ಆ ಸರ್ಟಿಫಿಕೇಟು ಬಿಫೋರ್ ನೋಡೇ ಇರಲ್ಲ. ಸೊ ಬಿ ಕೇರ್ಫುಲ್. ನೀವು ಇವಾಗ ಫೈನಲ್ ಇಯರಲ್ಲಿದ್ದೀರಾ, ತುಂಬ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋರು, ಅಥವಾ ಇಂಜಿನಿಯರಿಂಗಲ್ಲಿ ಟೆಕ್ನಿಕಲ್ ಫೀಲ್ಡಲ್ಲಿ ಅದರದ್ದೇನು IT ಫೀಲ್ಡು ಬೇರೆ, ಸಿವಿಲು, ಮೆಕ್ಕು, ಬೇರೆ ಬೇರೆ ಏನಿರ್ತೀರ, ನಿಮ್ಗೆ ಮೈಂಡಲ್ಲಿ ಏನು ಬೇಗ ಜಾಬ್ ತಗೋಬೇಕು, ಒಳ್ಳೆ ಜಾಬ್ ಆಗಿರ್ಬೇಕು ಅನ್ನೋ ಮೈಂಡು, IT ಫೀಲ್ಡ್ಗೆ ಹೋಗ್ಬೇಕು ಅಂತ ಮೂವ್ ಆಗಬೇಕು ಅಂತಿರೋರು ಸ್ವಲ್ಪ ಕೇರ್ಫುಲ್ ಆಗಿರಿ. ಕೋರ್ಸ್ ಕಂಟೆಂಟ್ ಇದ್ರಲ್ಲಿ ಹಾಕವ್ರೆ. ಓಕೆ, ನೀವು ಈ ಕೋರ್ಸ್ ಕಂಟೆಂಟು ಇದನ್ನು ನೀವು ನೋಡಿಕೊಂಡು ಬೇಕಾದರೆ ಯೂಟ್ಯೂಬು ಆನ್ಲೈನಲ್ಲೆಲ್ಲ ನೋಡಿಕೊಂಡು, ಅದು ನಿಮಗೆ ಸರ್ಟಿಫಿಕೇಟ್ ಬೇಕೇಬೇಕು, ಒರಿಜಿನಲ್ ಬೇಕು ಅಂತಂದರೆ ಹೇಳಿದ್ನಲ್ಲ, ಅಲ್ಲಿ ನೋಡಿ ಕಲೀರಿ. ಆನ್ಲೈನಲ್ಲಿ ಒಂದು ಅಪಾಯಿಂಟ್ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ, ಎಕ್ಸಾಮ್ ಬರೀರಿ. ಓಕೆ, ಬಟ್ ಹುಷಾರಾಗಿರಿ. ಅವರು ಕ್ಲೈಮ್ ಮಾಡೋದೆಲ್ಲ ನಿಜ ಅಂತ ಒಂದೇ ಸಲ ನಂಬಕ್ಕೆ ಹೋಗಬೇಡಿ. ಅವ್ರು ಅಬೌಟ್ ಅಸ್ಸಲ್ಲಿ ಏನಾದರೂ ಹಾಕೋಬೋದು, ಕೋರ್ಸಲ್ಲಿ ಏನಾದರೂ ಹಾಕೋಬೋದು, ಪ್ಲೇಸ್ಮೆಂಟಲ್ಲಿ ಏನಾದರೂ ಹಾಕೋಬೋದು, ಅವ್ರು ಏನಾದರೂ ಕ್ಲೈಮ್ ಮಾಡ್ಬೋದು. ಸಪೋಸ್ ನಿಮಗೆ ಇಂಟರ್ವ್ಯೂ ಮಾಡಿಸಿ ಬೇರೆ ಒಂದು ಕಂಪ್ನಿ ಹೆಸ್ರು ಹೇಳಿ ಇಂಟರ್ವ್ಯೂ ಮಾಡಿ, ದೊಡ್ಡ ಕಂಪ್ನಿ ಹೆಸ್ರು ಹೇಳಿನಿ, ಒಳ್ಳೆ ಕಂಪ್ನಿ ಅಂದ್ಬಿಟ್ಟು ಇನ್ನೊಂದು ಕಂಪ್ನಿಗೆ ಪ್ಲೇಸ್ ಮಾಡಿದ್ರು ನಿಮ್ಗೆ ಗೊತ್ತಾಗಲ್ಲ. ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತಂತಾರೆ. ಓಕೆ, ಅಫಿಷಿಯಲ್ ಆಫರ್ ಲೆಟರು ಅಥವಾ ಆ ರೀತಿ ಏನಾದ್ರು ಅಫಿಷಿಯಲಿ ನಿಮಗೆ ಮೇಲ್ ಬರಲ್ಲ. ಅವರೇ ಕ್ರಿಯೇಟ್ ಮಾಡಿರೋಂಥ ಬೇರೆ ಬೇರೆ ಡೊಮೇನ್ಸಿಂದ ಬರ್ತವೆ. ಸೊ ಬಿ ಕೇರ್ಫುಲ್. ಸೊ ಈ ಫೇಕ್ ರಿಕ್ರೂಟ್ಮೆಂಟ್ ಹೇಳಿದ್ನಲ್ಲ, ಇವಾಗ ಬೇರೆ ಕಂಪ್ನಿ ಹೆಸ್ರು ಯೂಸ್ ಮಾಡ್ಕೊಂಡು ರಿಕ್ರೂಟ್ ಮಾಡಿ ಆನ್ಲೈನಲ್ಲಿ ವರ್ಕ್ ಕೊಟ್ಟು, ಆನ್ಲೈನಲ್ಲಿ ವರ್ಕ್ ಮಾಡಿಸ್ಕೊಂಡು ಆಫರ್ ಲೆಟರ್ ಎಲ್ಲ ಬೇರೆ ಒಂದು ಡೊಮೇನಿಂದ ಕಳಿಸೋದು, ಇದೆಲ್ಲ ನಾನು ಕೊರದಲ್ಲೇ ರೀಡ್ ಮಾಡಿರೋದು. ನೀವು ಕೂಡ ಸರ್ಚ್ ಮಾಡಿ ಸಿಗುತ್ತೆ. ನಾನು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ, ಪಾಸಿಟಿವ್ ಆಗಂತೂ ಹೇಳ್ತಾ ಇಲ್ಲ. ನಿಮ್ಗೇನಾದರೂ ಪಾಸಿಟಿವಿಟಿ ಇದ್ರಲ್ಲಿ ಕಂಡ್ರೆ ನಾನು ಹೇಳ್ತಿರೋದು ಫೇಕು ಅಥವಾ
ಸರಿ ಇಲ್ಲ, ಆಫ್ ನಾಲೆಡ್ಜು ಹಂಗೆ ಹಿಂಗೆ ಅಂದರೆ ನಿಮಗೆ ಗೊತ್ತಿರೋ ವಿಷಯ ಹೇಳಿ ಶೇರ್ ಮಾಡಿ. ಓಕೆ, ನಂದು ವಾಟ್ಸಪ್ ನಂಬರು ಶೇರ್ ಮಾಡ್ತೀನಿ. ನಿಮ್ಗೆ ಏನೇ ಡೀಟೇಲ್ಸ್ ಸಿಕ್ಕಿದ್ರು ಇದ್ರ ಬಗ್ಗೆ ತಿಳಿಸಿ. ಓಕೆ, ಇದೇ ನಂದು ವಾಟ್ಸಪ್ ನಂಬರು 8867212235. ನಿಮಗೆ ಸಾಫ್ಟ್ವೇರ್ ಟೆಸ್ಟಿಂಗು ಅಥವಾ ಸಾಫ್ಟ್ವೇರು ಡೆವಲಪ್ಮೆಂಟು, ವೆಬ್ ಡೆವಲಪ್ಮೆಂಟು, ಯಾವುದೇ ರಿಲೇಟೆಡು ಯಾವುದೇ ಇನ್ಫಾರ್ಮೇಷನು, ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ದು ಬೆಸ್ಟು ಅಥವಾ ವರ್ಸ್ಟು ಯಾವುದೇ ಇನ್ಫಾರ್ಮೇಷನ್ ಸಿಕ್ಕಿದ್ರು ಅದು ಕ್ಯೂ ಸ್ಪೈಡರ್ ಬಗ್ಗೆ ಆಗಿರ್ಬೋದು, ಜೆ ಸ್ಪೈಡರ್ ಬಗ್ಗೆ ಆಗಿರ್ಬೋದು, ಪೈ ಸ್ಪೈಡರ್ ಬಗ್ಗೆ ಆಗಿರ್ಬೋದು, ಅಥವಾ ಎ ಬಿ ಸಿ ಬಗ್ಗೆ ಆಗಿರ್ಬೋದು, ನಿಮ್ಗೆ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಶೇರ್ ಮಾಡಿ. ಓಕೆ, ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಮ್ಮ ಸೀನಿಯರ್ಸ್ಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅವರು ಟ್ರೈನಿಂಗ್ ಹೋಗಿರ್ತಾರೆ, 6 ಮಂತ್ 1 ಇಯರ್ ಆದರೂ ಜಾಬ್ ಸಿಕ್ಕಿರಲ್ಲ, ಮನೇಲಿ ಕುಳ್ತಿರ್ತಾರೆ. ಬಟ್ ಅವ್ರುಗಳ ಮಾತು ನಮಗೆ ಕೇಳೋಕ್ಕೆ ಸಿಗಲ್ಲ. ಅಂದರೆ ಅವರು ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ತಾ ಇರಲ್ಲ ಅದನ್ನು. ಜಾಬ್ ಸಿಕ್ಕಿರೋರು ಮಾತ್ರ ಫುಲ್ಲು ಖುಷಿಯಾಗಿ ಶೇರ್ ಮಾಡ್ಕೊಳ್ತಾರೆ, ಅದು ಬೇಗ ಸ್ಪ್ರೆಡ್ ಆಗುತ್ತೆ. ಜಾಬ್ ಸಿಗದೆ ಇರೋರು ಏನೋ ನನ್ನಲ್ಲೇ ಪ್ರಾಬ್ಲಮ್ ಇದೆ, ನಾನೇ ಸರಿಯಾಗಿ ಕಲ್ತಿಲ್ವೇನೋ ಅಂದ್ಕೊಂಡು ಸೈಲೆಂಟ್ ಆಗಿರ್ತಾರೆ. ಸೊ ಅದು ಬೇಗ ಸ್ಪ್ರೆಡ್ ಆಗಲ್ಲ. ಸೊ ಇದರಿಂದ ಏನಾಗ್ಬಿಟ್ಟೈತೆ, ಅಲ್ಲಿಗೆ ಹೋದವ್ರಿಗೆಲ್ಲ ಜಾಬ್ ಸಿಗುತ್ತೆ ನಮ್ಮ ಮಟ್ಟಿಗೆ ಮೈಂಡ್ ಸೆಟ್ ಬಂದ್ಬಿಟ್ಟೈತೆ, ಮೈಂಡಲ್ಲಿ ಕುಳಿತುಕೊಬಿಟ್ಟೈತೆ. ಸೊ ನಿಮ್ಗೇನಾದರೂ ಅದರಲ್ಲಿ ಅಂದರೆ ಜೆ ಸ್ಪೈಡರ್, ಕ್ಯೂ ಸ್ಪೈಡರ್ ಅಥವಾ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸಿಂದ ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ, ಅಥವಾ ಜಾಬು ನಿಮಗೆ 100% ಗ್ಯಾರಂಟೀಡ್ ಅಂತ ಹೇಳಿ ಜಾಬ್ ಆಗದೆ ಇದ್ದರೆ, ನೀವು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಶೇರ್ ಮಾಡಿ. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗಲಿಲ್ಲ ಅಂತಂದರೂ ನಿಮ್ಮ ಎಕ್ಸ್ಪೀರಿಯೆನ್ಸಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಡೈರೆಕ್ಟು ಯಾವಾಗ ಬೇಕಾದರೂ ವಾಟ್ಸಪ್ ಮಾಡಿ. ನಿಮ್ಗೆ ಏನೇ ಡೀಟೇಲ್ಸ್ ಸಿಕ್ಕಿದ್ರು ಈ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ಥ್ಯಾಂಕ್ ಯು. ಸೊ ಇನ್ನೂ ಸ್ವಲ್ಪ ಫರ್ದರ್ ಕ್ವೆರೀಸ್ ಮಾಡಬೇಕು ಅಂತ ನಾನು ಏನು ಮಾಡಿದೆ, ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೆ. ಅಲ್ಲಿ ಅವರು ಹೊಸ್ದಾಗಿ ರಿಕ್ರೂಟ್ಮೆಂಟ್ ಆದರೆ ಅಥವಾ ಪ್ಲೇಸ್ಮೆಂಟ್ ಆದರೆ ಟೆಸ್ಟ್ ನಾಮಿನಲ್ ಅಂತಂದ್ಬಿಟ್ಟು ಈ ರೀತಿ ಒಂದು ಹಾಕ್ತಾರೆ, ಇವ್ರಿಗೆ ಜಾಬ್ ಆಗೈತೆ, ಇಂಥ ಕಂಪ್ನಿಲಿ ಆಗೈತೆ ಅಂದ್ಬಿಟ್ಟು ಡೀಟೇಲ್ಸ್ ಹಾಕ್ತಾರೆ. ಸೊ ನಾನು ಅವ್ರದ್ದು ಮೇಲ್ ಅಡ್ರೆಸ್ಸು, ನೇಮ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಜೆ ಸ್ಪೈಡರ್ ರಿವ್ಯೂ ಅಂತಂದ್ಬಿಟ್ಟು ಒಂದು ಲೀಸ್ಟ್ ರೆಡಿ ಮಾಡಿದೆ. ಈ ರೀತಿ ಕೆಲವ್ರದ್ದು ಮೇಲ್ ಅಡ್ರೆಸ್ ಹಾಕಿ ಒಟ್ಟಿಗೆ ಎಲ್ಲರಿಗೂ ಒಂದೇ ಮೆಸೇಜ್ ಕಳಿಸ್ದೆ. ಏನಂತ, ನಮ್ಮ ಮಹೇಂದ್ರ, ನನ್ನ ಸಿವಿಲ್ ಬ್ರ್ಯಾಂಚಿಂದ ಜೆ ಸ್ಪೈಡ್ರು ಜಾಯ್ನ್ ಆಗಬೇಕು ಅಂತ ಅನ್ಕೊಳ್ತಿದ್ದೀನಿ ಜಾಬ್ ಪರ್ಪಸ್ಗೋಸ್ಕರ. ಸೊ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಏನು ಎಕ್ಸ್ಪೀರಿಯೆನ್ಸ್ ಏನು, ಆ ರೀತಿ ಕೇಳಿದೆ. ಅದರಲ್ಲಿ ಅವ್ರು ಏನು ಮೇಲ್ ಅಡ್ರೆಸ್ ಕೊಟ್ಟಿದ್ರು ಕೆಲವ್ರದ್ದು ಅದು ಫೇಕ್. ಕೆಲವ್ರಿಗೆ ಮೇಲ್ ಡೆಲಿವರ್ ಆಗಲೇ ಇಲ್ಲ, ಅದು ಮೇಲ್ ಅಡ್ರೆಸ್ಸೇ ಇರಲಿಲ್ಲ. ಇನ್ನು ಕೆಲವ್ರದ್ದಾಯಿತು, ಕೆಲವರು ಜೆನ್ಯೂನ್ ರೆಸ್ಪಾನ್ಸ್ ಮಾಡಿದ್ರು. ನಿಖಿಲ್ ಅನ್ನೋರು ಹೇಳಿದ್ರು, ಇನ್ ವಿಚ್ ಸೆಮಿಸ್ಟರ್ ಅಂತ ಕೇಳಿದ್ರು, ಬ್ರ್ಯಾಂಚ್ ಕೇಳಿದ್ರು, ಎಲ್ಲಿಂದ ಅಂತ ಕೇಳಿದ್ರು. ನಾನು ಹೇಳಿದೆ, ಇರೋ ವಿಷಯ ಹೇಳಿದೆ, 7th ಸೆಮ್ಮು ಸಿವಿಲ್ ಬ್ರ್ಯಾಂಚು ಅಂತೆಲ್ಲ ಹೇಳಿದೆ, ಪ್ಲೇಸ್ ಹೇಳಿದೆ. ಅವ್ರು ರೆಕಮೆಂಡ್ ಮಾಡಿದ್ದು ಇಲ್ಲೇ ನೋಡ್ಬೋದು. ಜಸ್ಟು ಸ್ವಂತವಾಗಿ ಜಾವಾ ಕಲಿ, ಅದಾದಮೇಲೆ RDBMS ಮತ್ತು SQL ಕಲಿ, ಆಮೇಲೆ ಯೂಟ್ಯೂಬ್ ಬೆಸ್ಟ್ ಸೋರ್ಸು ಫ್ರೀ. ಅದರಲ್ಲಿ ಯೂಟ್ಯೂಬಲ್ಲಿ ಏನಾದರೂ ಕಲಿಬೋದು, ಯೂಟ್ಯೂಬಲ್ಲಿ ಕಲಿ. ಅದೇನು ನೆಸೆಸಿಟಿ ಇಲ್ಲ. ಜೆ ಸ್ಪೈಡರ್ ಗುಡ್ಡು, ಆ್ಯಕ್ಚುಲಿ ಗುಡ್ಡು, ಬಟ್ ನಾಟ್ ನೆಸೆಸರಿ. ಅವರು ಎಷ್ಟು ಏನು ಅಲ್ಲಿ ಇದು ಮಾಡ್ತಾವ್ರೆ, ಹೇಳ್ಕೊಳ್ತಾವ್ರೆ ಪ್ಲೇಸ್ಮೆಂಟ್ಗೆ, ಅಷ್ಟೊಂದು ನೆಸೆಸಿಟಿ ಇಲ್ಲ. ಕಲಿತ್ರೆ ಅಲ್ಲಿ ಹೋಗೋಷ್ಟು ಟೈಮಲ್ಲಿ, ಅವ್ರ ಮುಖಾಂತರ ಹೋಗೋಷ್ಟು ಟೈಮಲ್ಲಿ ನಾನು ಸಪ್ರೇಟಾಗಿ ಹೋಗ್ಬೋದು, ನೀನು ಸಪ್ರೇಟಾಗಿ ಹೋಗ್ಬೋದು ಅಂತ ಇವ್ರು ಹೇಳಿದ್ದು. ಬಟ್ ಇವ್ರದ್ದೇನಪ್ಪ ಅಂದರೆ ಕೇಸ್ ಡಿಫ್ರೆಂಟು. ಅವರು ದುಡ್ಡು ಕೊಟ್ಟು ಹೋಗಿರಲಿಲ್ಲ ಟ್ರೈನಿಂಗ್ಗೆ, ಕಂಪ್ನಿಯವರೇ ಕಳಿಸಿದ್ರಂತೆ. ಐ ಗಾಟ್ ಆಫರ್ ಲೆಟರ್ ಫ್ರಮ್ ವಿಪ್ರೋ, ಕಾಗ್ನಿಸೆಂಟ್, TCS ಫಾರ್ ಆಲ್ ಇಂಟರ್ವ್ಯೂ, ಬೇಸಿಕ್ ಆಫ್ ಜಾವಾ, ಓಪ್ಸು, RDBMS ಈಸ್ ಎನಫ್. ಓಕೆ, I got a free incubation from college, so I joined. First learn yourself. If you feel difficult, then you join. Okay.
ಅವ್ರಿಗೆ ಇನ್ಕ್ಯುಬೇಷನ್ ಪ್ರೋಗ್ರಾಮ್ ಅಂದ್ಬಿಟ್ಟು ಕಾಲೇಜಲ್ಲಿ ಮಾಡಿಸ್ತಾರೆ. ಜಸ್ಟು ಕಾಲೇಜ್ ಅವ್ರಿಗೆ ಇವಾಗ ಇನ್ಕ್ಯುಬೇಷನ್ ಪ್ರೋಗ್ರಾಮ್ಲಿ ಒಂದು 3 ಜನ ಸೆಲೆಕ್ಟ್ ಮಾಡಿದ್ರೆ ಅದಾದಮೇಲೆ ಅವ್ರು 3 ಜನ ನೋಡ್ಬಿಟ್ಟು ಆ ವಿಷಯ ತಿಳ್ಕೊಂಡು ಈ ರೀತಿ ಐ ಟಿಗೆ ಹೋಗ್ಬೋದು ಅಂತಂದ್ಬಿಟ್ಟು ದುಡ್ಡು ಕೊಟ್ಟಾದರೂ ಬೇರೆಯವ್ರು ಬರ್ತಾರೆ ಅನ್ನೋದೊಂದು ಮೈಂಡ್ಸೆಟ್ಟಿಂದ ಇರ್ಬೋದು. ಅದು ನನಗೆ ಗೊತ್ತಿಲ್ಲ, ಹಿಂಗೆ ಅಂತ ಹೇಳಲ್ಲ, ಬಟ್ ಆ ರೀತಿ ಇರ್ಬೋದು ಮೇ ಬಿ. ಆ ರೀತಿ ಇವ್ರನ್ನ ಇನ್ಕ್ಯುಬೇಷನ್ ಪ್ರೋಗ್ರಾಮಲ್ಲಿ ಸೆಲೆಕ್ಟ್ ಮಾಡಿ ಇವ್ರಿಗೆ ಟ್ರೈನಿಂಗ್ ಕೊಟ್ರಂತೆ. ಗುಡ್ ಅಂತ ಇವರು ಆ್ಯಕ್ಚುಲಿ ಗುಡ್ ಅಂತ ಹೇಳೋರೆ, ಬಟ್ ಅದ್ರ ಜೊತೆನೇ ಅಷ್ಟೊಂದು ನೆಸೆಸಿಟಿ ಇಲ್ಲ. ಓಕೆ, ಜಾಯ್ನ್ ಆಗಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ, ನೀನು ಸ್ವಂತ ವರ್ಕಲ್ಲಿ ಅಂತ ಹೇಳೋರೆ. ಕಂಪ್ಲೀಟ್ಲಿ ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ, ನಾನು ಕನ್ಫ್ಯೂಷನಲ್ಲಿದ್ದೀನಿ. ನಾನು ಐ ಟಿ ಮೂವ್ ಆಗಬೇಕು ಅಂತ ಇದ್ದೀನಿ. ಐ ಟಿ ಮೂವ್ ಆಗಬೇಕಂತಲೇ ನಾನು ರಿಸರ್ಚ್ ಮಾಡ್ತಾಯಿದ್ದೀನಿ. ಜೆ ಸ್ಪೈಡ್ರ್ ಬಗ್ಗೆ ನೋಡ್ತಿದ್ದೀನಿ, ಕ್ಯೂ ಸ್ಪೈಡ್ರ್ ಬಗ್ಗೆ ನೋಡ್ತಿದ್ದೀನಿ, ABC ಬಗ್ಗೆ ನೋಡ್ತಾ ಇದ್ದೀನಿ. ಎಲ್ಲ ಫೇಮಸ್ಸು ಬೆಂಗಳೂರಲ್ಲಿ. ಬಟ್ ಇವ್ರ ಮುಖಾಂತರನೇ ಹೋಗ್ಬೇಕಾ ಅಥವಾ ಸೆಲ್ಫ್ ಲರ್ನಿಂಗ್ ಫೇಸಲ್ಲಿ ಸ್ವಂತವಾಗಿ ಕಲ್ತ್ಕೊಂಡು ಹೋಗ್ಬೋದಾ, ಹೆಂಗೆ ಹೋಗೋದು, ಇಂಟರ್ವ್ಯೂ ಸ್ಕಿಲ್ಸ್ ಯಾವುದೂ ಇಲ್ಲ. ಸೊ ಎಲ್ಲ ಫ್ರಮ್ ದಿ ಸ್ಕ್ರ್ಯಾಚು ನಾನು ರೆಡಿ ಆಗಬೇಕು. ಸೊ ಆಲ್ರೆಡಿ ಒಂದು ಎಡವಟ್ಟು ಮಾಡ್ಕೊಂಡಿದ್ದೀವಿ. ಇಷ್ಟ ಇಲ್ದಿರೋ ಯಾವುದೋ ಒಂದು ಸಿಚುವೇಷನಲ್ಲಿ, ಯಾವುದೋ ಒಂದು ಟೈಮಲ್ಲಿ, ಯಾವುದೋ ಒಂದು ಬ್ರ್ಯಾಂಚಿಗೆ ಸೇರ್ಕೊಂಡ್ರು, ಕಂಪ್ಲೀಟ್ ಆಯಿತು ಇವಾಗ ನಾವು ಒಂದು ಕರಿಯರ್ ಪಾತ್ನೇ ರೀಡೈರೆಕ್ಟ್ ನಾವು ಚೇಂಜ್ ಮಾಡ್ಕೊಳ್ತಿದ್ವಿ ನಮ್ಮ ಕೈಯಿಂದ. ಸೊ ಈ ಟೈಮಲ್ಲಿ ಒಂದು ಎಡವಟ್ಟು ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಒಪಿನಿಯನಿಂದ ಈ ರೀತಿ ಸರ್ಚ್ ಮಾಡ್ತಾಯಿದ್ದೀನಿ. ಎಕ್ಸಾಕ್ಟಾಗಿ ಹಿಂಗೆ ಅಂತ ಗೊತ್ತಿಲ್ಲ. ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಇದ್ದರೆ ಅಥವಾ ನಿಮ್ಮಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಬ್ಯಾಡ್ ಆಗಿರ್ಬೋದು, ಗುಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ದಯವಿಟ್ಟು ಶೇರ್ ಮಾಡಿ. ಓಕೆ, ಅದಲ್ಲದೆ ನಿಮಗೆ ಸರ್ಟಿಫಿಕೇಟೇ ಬೇಕು, ಸ್ಕಿಲ್ಸ್ ಇದೆ, ಒಂದು ಸರ್ಟಿಫಿಕೇಟ್ ಇದ್ದರೆ ನಾನು ಇಂಥ ಜಾಬ್ಗೆ ಹೋಗ್ಬೋದು ಅಂತ ಏನಾದರೂ ಅನಿಸಿದ್ರೆ, ಇಲ್ಲೊಂದು ಏನಿದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಲ್ಮೋಸ್ಟ್ ಗೌರ್ಮೆಂಟ್ ಮಿನಿಸ್ಟ್ರಿ. ಓಕೆ, ಇವ್ರು ಏನು ಮಾಡ್ತಾರೆ, ಟ್ರೈನಿಂಗ್ಸ್ ಕೊಡ್ತಾರೆ, ಜಾಬು ಓರಿಯೆಂಟೆಡ್. ನಿಮಗೆ ಜಾಬಲ್ಲಿ ಅಂದರೆ ಫೀಲ್ಡಲ್ಲಿ ಹೆಲ್ಪ್ ಆಗಬೇಕು, ಡೈರೆಕ್ಟ್ ಫೀಲ್ಡಲ್ಲಿ ಯೂಸ್ ಆಗೋಂಥದ್ದು ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸು, ಆಫ್ಲೈನ್ ಸರ್ಟಿಫಿಕೇಟ್ ಪ್ರೋಗ್ರಾಮು. ಓಕೆ, ಈ ರೀತಿ ಎಲ್ಲ ಟ್ರೈನಿಂಗ್ಸ್ ಇರ್ತವೆ, ಪ್ರೋಗ್ರಾಮ್ಸ್ ಇರ್ತವೆ. ಇದನ್ನು ಯೂಸ್ ಮಾಡ್ಕೋಬೋದು ನೀವು. ಓಕೆ, ಅದರಲ್ಲಿ ನೀವು ಏನಾದರೂ ಆನ್ಲೈನಲ್ಲಿ ಒಂದು ಕೋರ್ಸ್ ಮಾಡಿ ಸರ್ಟಿಫಿಕೇಟ್ ತಗೋಬೇಕು ಅಂತಂದರೆ, ಅದು ಗೌರ್ಮೆಂಟ್ದೇ ಅಂತಂದರೆ ಆ ಸರ್ಟಿಫಿಕೇಟು ಎಷ್ಟು ವ್ಯಾಲಿಡ್ ಇರುತ್ತೆ ಅಂತ, ಸ್ಕೋಪ್ ಇರುತ್ತೆ ಥಿಂಕ್ ಮಾಡಿ. ಆ ರೀತಿ ಒಂದು ಕೋರ್ಸ್ ಬೇಕು ಅಂದರೆ ಇಲ್ಲಿ ಕೋರ್ಸಸ್ ಇದೆ, ಸ್ಟೂಡೆಂಟ್ ಝೋನು ಕೋರ್ಸಸ್ಸು, ಶಾರ್ಟ್ ಟರ್ಮ್ ಕೋರ್ಸ್ ಇನ್ ಸಾಫ್ಟ್ವೇರು. ಇಲ್ಲಿ ನೋಡ್ಬೋದು ತುಂಬ ಕೋರ್ಸಸ್ ಇದೆ. ಸರ್ಟಿಫಿಕೇಟ್ ಕೋರ್ಸ್ ಇನ್ ವೆಬ್ ಡಿಸೈನಿಂಗಲ್ಲಿ ಆನ್ಲೈನಲ್ಲಿ ತಗೊಂಡು ಕೋರ್ಸ್ ಮಾಡಿಕೊಂಡು ನೀವು ಸರ್ಟಿಫಿಕೇಟ್ ಕೂಡ ತಗೋಬೋದು. ಇಲ್ಲಿ ನೀವು ಜೆ ಸ್ಪೈಡ್ರಲ್ಲಿ ವೆಬ್ ಡಿಸೈನಿಂಗು ಅಂದರೆ ಜಸ್ಟು ಫ್ರಂಟ್ ಎಂಡ್ ಮಾತ್ರ ಅಂತ ಅಲ್ಲ, ಫುಲ್ ಸ್ಟಾಕ್ ಡೆವಲಪರ್ ಅಂತ ಇವ್ರು ಹೇಳ್ತಿರೋದು. 35K ಚಾರ್ಜು. ಇದರಲ್ಲಿ ವೆಬ್ ಡಿಸೈನಿಂಗ್ ಹೇಳ್ಕೊಡ್ತಾರೆ. ವೆಬ್ ಡಿಸೈನಿಂಗ್ ಕೋರ್ಸು ಫುಲ್ಲು ಕರಿಕ್ಯುಲಮ್ ಇಲ್ಲೇ ಹಾಕವ್ರೆ. HTML, DHTML ಅಂದರೆ ಇದು ಫ್ರಂಟ್ ಎಂಡ್, ವೆಬ್ಸೈಟ್ ಡೆವಲಪ್ಮೆಂಟು, CSS, ಫೋಟೋಶಾಪ್, ಫ್ಲ್ಯಾಶು, ಜಾವಾಸ್ಕ್ರಿಪ್ಟು, DHTML. ಓಕೆ, ಇಷ್ಟು ಕೋರ್ಸು ಫೀಸ್ ಬಂದ್ಬಿಟ್ಟು 5000. ನಿಮಗೆ ಸರ್ಟಿಫಿಕೇಟೇ ಬೇಕು ಅಂತಂದರೆ ಈ ರೀತಿ ಒಂದು ಆಲ್ಟರ್ನೇಟಿವ್ ಐತೆ, ಈ ರೀತಿ ಯೂಸ್ ಮಾಡ್ಕೋಬೋದು ಈ ವೆಬ್ಸೈಟ್ನ. ಅದರಲ್ಲೂ ಅದು ಬಂದ್ಬಿಟ್ಟು ಗೌರ್ಮೆಂಟ್ ಇದೆ. ಸೊ ಥಿಂಕ್ ಮಾಡಿ. ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ಅಂದರೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.